Hello everyone, welcome back. You all into the CAD Design in Kannada YouTube ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಅನ್ನು ಹೇಗೆ ಡ್ರಾ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ AutoCAD ಫಾರ್ ಬಿಗಿನರ್ಸ್ ಕ್ಲಾಸ್ ನಂಬರ್ 6. ಸೊ ವಿತೌಟ್ ವೇಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಬೇಸಿಕ್ ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಮೇನ್ ಇಂಪಾರ್ಟೆಂಟ್ ಯೂನಿಟ್ ಸೆಟಪ್ ಮಾಡ್ಕೊಂಡು ನಾವು ಸೊ ರೈಟ್ ನೋಡಿ, ಯೂನಿಟ್ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ಸೊ ಲೆಂತ್ ಟೈಪ್ ಬಂದು ನಾವು ಡೆಸಿಮಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಂಡ್ ಆಂಗಲ್ ಟೈಪ್ ದಿಸ್ ಈಸ್ ಆಲ್ಸೋ ಸೆಲೆಕ್ಟ್ ಡೆಸಿಮಲ್ ಡಿಗ್ರಿ. ಅಂಡ್ ಇಲ್ಲಿ ನಮಗೆ ಇದು ಮೇನ್ ಇಂಪಾರ್ಟೆಂಟ್ ಇದು, ರೈಟ್. ಸೊ ಇಲ್ಲಿ ನಾವು ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಮಿಲಿಮೀಟರ್ ನಾನು ಡ್ರಾಯಿಂಗ್ ಅನ್ನು ಡ್ರಾ ಮಾಡ್ತಾ ಇರೋದಕ್ಕೆ ಮಿಲಿಮೀಟರ್ ಸೆಲೆಕ್ಷನ್ ಮಾಡ್ಕೊಂತಾ ಇದ್ದೀನಿ. ಅಂಡ್ ಹಿಯರ್ ಇಂಟರ್ನ್ಯಾಷನಲ್ ಅಂತ ಸೆಲೆಕ್ಷನ್ ಇರಬೇಕು. ದೆನ್ ಸೇವ್ ಓಕೆ. ಸಿಂಪಲ್ ಆಗಿ ಯೂನಿಟ್ ಅಂದ್ರೆ ನಾವು ಡ್ರಾ ಮಾಡಿರುವಂತಹ ಡ್ರಾಯಿಂಗ್ ಏನಿದೆಯಲ್ಲ, ಸೊ ಅದು ಸೆಂಟಿಮೀಟರ್ ಇದೆಯಾ ಮಿಲಿಮೀಟರ್ ಅಲ್ಲ, ಈ ರೀತಿ ನಾವು ಒಂದು ಕಾನ್ಸೆಪ್ಟ್ ಅನ್ನು ನಾವು ಯೂನಿಟ್ ಸೆಟಪ್ ಅಂತೇಳಿ ಕರಿತೀವಿ. ಸೊ ಅದಾದ ತಕ್ಷಣ ಲಿಮಿಟ್ಸ್ ಅಂತೇಳಿ, ಸೊ ಲಿಮಿಟ್ ಅಂತೇಳಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ರೀಸೆಟ್ ಮಾಡಲ್ ಸ್ಪೇಸ್ ಲಿಮಿಟ್ ಅಂತೇಳಿ ಬರುತ್ತೆ. ಸ್ಟಾರ್ಟಿಂಗ್ ಅನ್ನು 0,0 ಅಂತೇಳಿ ಕೊಡಿ. ನೆಕ್ಸ್ಟ್ ಬಂದು ನಾವು ಡ್ರಾಯಿಂಗ್ ಸೈಜ್ ಕೊಡಬೇಕಾಗುತ್ತೆ. ಡ್ರಾಯಿಂಗ್ ಸೈಜ್ ನಾನು ಇಲ್ಲಿ 500 500 ಅಂತೇಳಿ ಕೊಡ್ತಾ ಇದ್ದೀನಿ. ಸೊ ಕಾಮ ಇಲ್ಲಾಂದ್ರೆ ಟ್ಯಾಬ್ ಅನ್ನು ಪ್ರೆಸ್ ಮಾಡಿದಾಗ ಒಂದು ಬಾರಿಗೆ ಇನ್ನೊಂದು ಬಾರಿಗೆ ಶಿಫ್ಟ್ ಆಗುತ್ತೆ. ಎಂಟರ್. ಸೊ ಇದಾದ್ಮೇಲೆ ಜೆಡ್ ಕೊಡಬೇಕಾಗುತ್ತೆ, ಝೂಮ್ ಅಂತೇಳಿ. ಅಂಡ್ ದೆನ್ ಎ ಆಲ್ ಅಂತೇಳಿ, ರೈಟ್. ಸೊ ಈ ರೀತಿ ನಾವು ಮೇನ್ ಇಂಪಾರ್ಟೆಂಟ್ ಫಸ್ಟ್ ನಮ್ಗೆ ಇದು ಯೂನಿಟ್ ಅಂಡ್ ಲಿಮಿಟ್ ಸೆಟಪ್ ನಾವು ಡ್ರಾಯಿಂಗ್ ಡ್ರಾ ಮುಂಚೆ ಇವೆರಡು ಕಂಪಲ್ಸರಿ ನಾವು ಸೆಟ್ ಮಾಡಲೇಬೇಕು, ರೈಟ್. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಲೈನ್ ಕಮಾಂಡ್ ಇದೆ. ಸೊ ಇಲ್ಲಿ ಡ್ರಾ ಕಮಾಂಡ್ ಅಲ್ಲಿ ಇರುವಂತಹ ಎಲ್ಲ ಕಮಾಂಡ್ ಬಗ್ಗೆ ನಾನು ಸಾಲಿಡ್ವರ್ಕ್ಸ್ ಫಾರ್ ಬಿಗಿನರ್ಸ್ ಸೀರೀಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ಸೊ ಇವಾಗ ಲೈನ್ ಕಮಾಂಡ್ ತಗೊಂತಾ ಇದ್ದೀನಿ. ಲೈನ್ ಕಮಾಂಡ್ ತಗೊಂಡು ಒಂದು ಬೇಸಿಕ್ ಡ್ರಾಯಿಂಗ್ 2D ಡ್ರಾಯಿಂಗ್ ಅನ್ನು ಡ್ರಾ ಮಾಡೋದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟಿಗೆ ಮೇನ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಅರ್ಥೋ ಮೋಡ್ ಆನ್ ಇರ್ಬೇಕು. ನಮಗೆ ಹಿಯರ್ ಟರ್ನ್ ಆನ್ ದಿಸ್ ಅರ್ಥೋ ಮೋಡ್. ಈ ಅರ್ಥೋ ಮೋಡ್ ಆನ್ ಮಾಡಿ. ಸೊ ಬಿಕಾಸ್ ನಾವು 90 ಅಂಡ್ 180 ಡಿಗ್ರಿಗೆಲ್ಲ ನಾವು ಲೈನ್ ಡ್ರಾ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂತ ಕೇಳ್ತಾ ಇದೆ. ಸೊ ಫಸ್ಟ್ ಪಾಯಿಂಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಡ್ರ್ಯಾಗ್ ಮಾಡಿ, ರೈಟ್. ಸೊ ದಿಸ್ ಡಿಸ್ಟೆನ್ಸ್ ಇಸ್ 12 mm, ರೈಟ್. ನೋಡಿ 12 mm ಕೊಡ್ತಾ ಇದ್ದೀನಿ. ಝೂಮ್ ಮಾಡ್ಕೊಳ್ಳಿ. ಮೌಸ್ ನ ಮಿಡಲ್ ಕೀ ಯೂಸ್ ಮಾಡ್ಕೊಂಡು ನೀವು ಝೂಮ್ ಇನ್ ಝೂಮ್ ಔಟ್ ಮಾಡಬಹುದು, ರೈಟ್. ಸಿಂಪಲ್ ಆಗಿ ಈ ರೀತಿ. ನೆಕ್ಸ್ಟ್ ದಿಸ್ ಡಿಸ್ಟೆನ್ಸ್ ಇಸ್ 75 and this vertical distance is now ನೋಡಿ, this vertical distance is 12 mm. Enter. and now this is also 75 mm, ರೈಟ್. ಈ ರೀತಿ ಒಂದು ರೆಕ್ಟಾಂಗಲ್ ಡ್ರಾ ಮಾಡಿದ್ದೀನಿ ಇವಾಗ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಇವಾಗ ಸಪೋಸ್ ಇನ್ನೊಂದು ಲೈನ್ ಡ್ರಾ ತಗೊಂತಿದ್ದೀನಿ. ಲೈನ್ ತಗೊಂಡು ನಾನು ಸಪೋಸ್ ನೋಡಿ ಇವಾಗ, ಸೊ ಈ ಪಾಯಿಂಟ್ ಇಂದ ನನಗೆ ಒಳಗಡೆ 8 mm ಇಂದ ನಾನು ಡ್ರಾ ಮಾಡ್ಬೇಕು. ನಾನು ಅವಾಗ ಏನ್ ಮಾಡ್ಬೇಕಂದ್ರೆ ನಮಗೆ ಇಲ್ಲಿ ಒಂದು ಆಬ್ಜೆಕ್ಟ್ ಸ್ನ್ಯಾಪ್ ಅಂತ ಇರುತ್ತೆ. ದಿಸ್ ಆಪ್ಷನ್ಸ್ ಆಕ್ಟಿವಿಟಿ ಇರಬೇಕಾಗುತ್ತೆ. ಆಬ್ಜೆಕ್ಟ್ ಸ್ನ್ಯಾಪ್ ಅಂತ ತೋರಿಸ್ತಾ ಇದೆಯಲ್ಲ, ಸೊ ಇದು ಆನ್ ಅಲ್ಲಿ ಇರಬೇಕು. ಸೊ ಜಸ್ಟ್ ಈ ಪಾಯಿಂಟ್ ಮೇಲೆ ಬಂದು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ. ಪಾಯಿಂಟ್ ಮೇಲೆ ಬಂದು ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ಡ್ರ್ಯಾಗ್ ಮಾಡಿ ಜಸ್ಟ್ ಗಿವ್ 8 ಎಂಟರ್ ನೋಡಿ. ಸೊ 8 ಡಿಸ್ಟೆನ್ಸ್ಗೆ ಆ ಪಾಯಿಂಟ್ ಬಂದ್ಬಿಡುತ್ತೆ. ಈ ಪಾಯಿಂಟ್ ಡ್ರಾ ಆಗೋದಿಲ್ಲ, ಬಟ್ ಇಲ್ಲಿಂದ 8 mm ಡಿಸ್ಟೆನ್ಸ್ಗೆ ಲೈನ್ ಡ್ರಾ ಆಗುತ್ತೆ, ರೈಟ್. ಸೊ ದಿಸ್ ವರ್ಟಿಕಲ್ ಡಿಸ್ಟೆನ್ಸ್ ಈಸ್ 15 mm. ಎಂಟರ್. ಅಂಡ್ ದಿಸ್ ಹಾರಿಜಾಂಟಲ್ ಈಸ್ 22. ಎಂಟರ್. ದೆನ್ ಕನೆಕ್ಟ್ ಹಿಯರ್. ಸೊ ಈ ರೀತಿ ಒಂದು ನಾನು ಫ್ರಂಟ್ ವ್ಯೂ ಡ್ರಾ ಮಾಡಿದ್ದೀನಿ. ಸೊ ಇದೊಂದು ಫ್ರಂಟ್ ವ್ಯೂ. ನಾನು ನಿಮಗೊಂದು ಆರ್ಥೋಗ್ರಾಫಿಕ್ ಡ್ರಾಯಿಂಗ್ ಅನ್ನು ಡ್ರಾ ಮಾಡ್ತಾ ಇದ್ದೀನಿ ಇವಾಗ. ಸಿಂಪಲ್ ಆಗಿ ಈ ರೀತಿ ನಾವು 2D ಡ್ರಾಯಿಂಗ್ ಡ್ರಾ ಮಾಡ್ತೀವಿ. ಸೊ ಅಗೇನ್, ಸೊ ಇಲ್ಲಿ ನಮಗೆ ಆಫ್ಸೆಟ್ ಕಮಾಂಡ್ ಇದೆ ಹಿಯರ್. ಸೊ ಈ ಆಫ್ಸೆಟ್ ಕಮಾಂಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸ್ಪೆಸಿಫೈ ಆಫ್ಸೆಟ್ ಡಿಸ್ಟೆನ್ಸ್ ಇದೆ 11 mm. ಎಂಟರ್. ಸೆಲೆಕ್ಟ್ ದಿಸ್ ಆಬ್ಜೆಕ್ಟ್ ಅಂಡ್ ಡೈರೆಕ್ಷನ್. ಸೊ ಯಾವ ಕಡೆ ಡೈರೆಕ್ಷನ್ ಬೇಕಲ್ಲ ಅಲ್ಲಿ ನಮ್ಗೆ ಈ ರೀತಿ ಈ ಒಂದು ಲೈನ್ ಆಫ್ಸೆಟ್ ಆಗುತ್ತೆ. ಸೊ ಇದು ಕೂಡ ಮೇನ್ ಇಂಪಾರ್ಟೆಂಟ್. ಅಂಡ್ ಇನ್ನೂ ಒಂದು ಏನಂದ್ರೆ ನಮಗೆ ಇವಾಗ ಡೈಮೆನ್ಷನ್ಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೈಮೆನ್ಷನ್ ಹೇಗೆ ಅಂತ ಹೇಳಿ. ಸೊ ಡೈಮೆನ್ಷನ್ ಬಗ್ಗೆ ಹೋಗಿ ನಮ್ಗೆ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಡೈಮೆನ್ಷನ್. ಸೊ ಈ ಡೈಮೆನ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ನಾವು ಜಸ್ಟ್ ಫಸ್ಟ್ ಪಾಯಿಂಟ್ ಅಂಡ್ ದೆನ್ ಇಲ್ಲಿ ಸೆಕೆಂಡ್ ಪಾಯಿಂಟ್ ಇದೆ. ಹಿಯರ್ ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಡೈಮೆನ್ಷನ್ ತೋರಿಸುತ್ತೆ. ಇದು ಆಕ್ಚುಲಿ ರಾಂಗ್ ಆಗಿ ಬಂದಿದೆ. ಸೊ ರೈಟ್. ಸೊ ನಾವು ಅಗೇನ್ ಸೆಲೆಕ್ಟ್ ದಿಸ್ ಸ್ಮಾರ್ಟ್ ಡೈಮೆನ್ಷನ್. ಅಂದ್ರೆ ಜಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡಿ. ಈ ರೀತಿ ಲೈನ್ ನಿಯರೆಸ್ಟ್ ಬಂದಾಗ ನಮ್ಗೆ ಇಲ್ಲಿ ನೋಡಿ ರೆಕ್ಟಾಂಗಲ್ ಒಂದು ಸ್ಕ್ವೇರ್ ಟೈಪ್ ಒಂದು ಸಿಂಬಲ್ ಕಾಣ್ತಾ ಇದೆ. ದೆನ್ ಕ್ಲಿಕ್ ಮಾಡಿದ್ರೆ ಸಾಕು,
ಆಟೋಮೆಟಿಕ್ ಆಗಿ ಡೈಮೆನ್ಷನ್ ಬಂದ್ಬಿಡುತ್ತೆ. ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಈ ರೀತಿ ಸೆಲೆಕ್ಷನ್ ಮಾಡೋದೇನು ಬೇಕಾಗಿಲ್ಲ. ಈ ರೀತಿ ಜಸ್ಟ್ ರೈಟ್ ಅಂಡ್ ದಿಸ್ ಒನ್ ಇಸ್ ಆಕ್ಚುಲಿ 15 mm, ರೈಟ್. ಸೊ ನೋಡಿ ಈ ರೀತಿ just this one 15 mm and then this one is actually ನಾನು ಇವಾಗ ವೈರ್ಲೆಸ್ ಮೌಸ್ ತಗೊಂಡಿದ್ದೀನಿ. ಸೊ ಇವತ್ತೇ ನಾನು ಫಸ್ಟ್ ಟೈಮ್ ಆಪರೇಟ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಕರೆಕ್ಟ್ ಆಗಿ ಡೈಮೆನ್ಷನ್ಸ್ ತಗೊಳಕ್ಕೆ ಬರ್ತಾ ಇಲ್ಲ, ರೈಟ್. ಸೊ ಅಂಡ್ this from this point to this here, this one is 11 mm. ಈ ರೀತಿ ಸಿಂಪಲ್ ಆಗಿ ನಾವು ಡೈಮೆನ್ಷನ್ಸ್ ಅಂತ ತೋರಿಸ್ತೀವಿ. ಸೊ ಇದು ನಾವು ಫ್ರಂಟ್ ವ್ಯೂ ಡ್ರಾ ಮಾಡ್ತಾ ಇರೋದು. ಸೊ ಇದರ ಒಂದು ಟಾಪ್ ವ್ಯೂ ಡ್ರಾ ಮಾಡ್ತೀನಿ ನಾನು ಇವಾಗ. ಸೊ ಐ ವಿಲ್ ಡ್ರಾ ನಾವು ಟಾಪ್ ವ್ಯೂ. ಸೊ ಒಂದು ರೆಕ್ಟ್ಯಾಂಗಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೆಲೆಕ್ಟ್ ದಿಸ್ ರೆಕ್ಟ್ಯಾಂಗಲ್, ರೈಟ್. ಸೊ ಆಬ್ಜೆಕ್ಟ್ ಸ್ನ್ಯಾಪ್ ಆನ್ ಇರಬೇಕು. ಸೊ ಇದೇ ಲೈನ್ ಇಂದ ರೆಫರೆನ್ಸ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಫ್ರಮ್ ಹಿಯರ್ ಟು ಹಿಯರ್, ರೈಟ್. ಸೊ ಇಲ್ಲಿ ನಮ್ಗೆ ನೋಡ್ಬೋದು ಇವಾಗ. ಸೊ ಹೈಟ್ ಬಂದು ನಮಗೆ 38 and say tab and this distance is 75 minus 75 ಕೊಡ್ತಾ ಇದ್ದೀನಿ, 75, ರೈಟ್. ಈ ರೀತಿ ಡ್ರಾ ಆಗುತ್ತೆ. ಸೊ ರೈಟ್. ಸೊ ಮೈನಸ್ ಅನ್ನು ರಿಮೂವ್ ಮಾಡಿದ್ರೆ ನಿಮಗೆ ನೋ ಪ್ರಾಬ್ಲಮ್. ಸೊ ಬಟ್ ನಾನು ಇಲ್ಲಿ ಇನ್ನೊಂದು ಕಮೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ರೊಟೇಟ್ ಅಂತಿದೆ. ಸೊ ದಿಸ್ ನಮಗೆ ರೊಟೇಟ್ ಅಂತ ಹೇಳಿ ಕಮೆಂಟ್ ಇದೆ. ಸೆಲೆಕ್ಟ್ ದಿಸ್ ರೊಟೇಟ್ ಕಮೆಂಟ್, ಸೆಲೆಕ್ಟ್ ಆಬ್ಜೆಕ್ಟ್, ಎಂಟರ್, ಸ್ಪೆಸಿಫೈ ಬೇಸ್ ಪಾಯಿಂಟ್ ಕೇಳ್ತಾ ಇದೆ. ಸೊ ಬೇಸ್ ಪಾಯಿಂಟ್ ನಾನು ರೈಟ್ ಐ ವಿಲ್ ಸೆಲೆಕ್ಟ್. ಸೊ ಇದನ್ನು ಬೇಸ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಳ್ತೀನಿ. ದಿಸ್ ಒನ್, ರೈಟ್. ನೋಡಿ ಈ ರೀತಿ ಕ್ಲಿಕ್ 90 ಡಿಗ್ರಿ ಇದೆ, ಕ್ಲಿಕ್ ಓಕೆ. ದೆನ್ ಅಗೇನ್ ಸೆಲೆಕ್ಟ್, ನಾವು ಇವಾಗ ಮೂವ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ದಿಸ್ ಒನ್ ಮೂವ್, select this command and enter. So specify some distance in the move ನಾವು ಇವಾಗ, ರೈಟ್. ಈ ರೀತಿ ಸಿಂಪಲ್ ಆಗಿ ನಾವು ಮೂವ್ ಮಾಡಬಹುದು, ರೈಟ್. ಇದರಿಂದ ನಿಮಗೆ ರೊಟೇಟ್ ಕಮಾಂಡ್ ಅಂಡ್ ಮೂವ್ ಕಮಾಂಡ್ ಕೂಡ ಗೊತ್ತಾಯಿತು. ಅಂಡ್ ದಿಸ್ ಆಫ್ಸೆಟ್ ಕಮಾಂಡ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ಒಂದ್ಸರಿ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಆಕ್ಯುರೇಟ್ 38 ಡ್ರಾ ಆಗಿದೆ, ಓಕೆ. ಸೊ ರೈಟ್, ಇಲ್ಲಿ ನಾವು ಇವಾಗ ಎರಡು ಕಾರ್ನರ್ ಚಾಂಫರ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಹಿಯರ್ ನಮಗೆ ಚಾಂಫರ್ ಅಂತ ಒಂದು ಕಮಾಂಡ್ ಇದೆ. ಸೊ ಹಿಯರ್ ಸೆಲೆಕ್ಟ್ ದಿಸ್ ಚಾಂಫರ್. ಸೊ ಇಲ್ಲಿ ನಮಗೆ ಬಾಟಮ್ ನೋಡಬಹುದು, ಇಲ್ಲಿ ಡಿಸ್ಟೆನ್ಸ್ ಆಂಗಲ್ ಅಂತಿದೆ. ಸೊ ಸೆಲೆಕ್ಟ್ ದಿಸ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಅನ್ನು ಸೆಲೆಕ್ಷನ್ ಮಾಡ್ಕೊಂತಾ ಇದ್ದೀನಿ. ಸೊ ಡಿಸ್ಟೆನ್ಸ್ ನನಗೆ 11, ಎಂಟರ್. ಅಂಡ್ ಸ್ಪೆಸಿಫೈ ಸೆಕೆಂಡ್ ಚಾಂಫರ್ ಡಿಸ್ಟೆನ್ಸ್ ಆಲ್ಸೋ 11, ಎಂಟರ್. ಸೆಲೆಕ್ಟ್ ಫಸ್ಟ್ ಲೈನ್ ಅಂಡ್ ಸೆಲೆಕ್ಟ್ ಸೆಕೆಂಡ್ ಲೈನ್. ಸೊ ಈ ರೀತಿ ಸಿಂಪಲ್ ಆಗಿ ಚಾಂಫರ್ ಕ್ರಿಯೇಟ್ ಮಾಡ್ತೀವಿ. ಸೊ ಅಗೇನ್ ಐ ವಿಲ್ ಡ್ರಾ ಒನ್ ಮೋರ್ ಟೈಮ್. ಸೆಲೆಕ್ಟ್ ದಿಸ್ ಚಾಂಫರ್. ಸೊ ಇಲ್ಲಿ ಬಾಟಮ್ ಅಲ್ಲಿ ನಮಗೆ ಡಿಸ್ಟೆನ್ಸ್ ಅಲ್ಲಿ ಒಂದು ಕಮಾಂಡ್ ಇದೆ ಹಿಯರ್. ಸೊ ಸೆಲೆಕ್ಟ್ ದಿಸ್ ಡಿಸ್ಟೆನ್ಸ್. ಸೊ ನೀವು ಡಿಸ್ಟೆನ್ಸ್ ಡ್ರಾ ಮಾಡ್ತಿದ್ರೆ ಡಿಸ್ಟೆನ್ಸ್, ಅಂದ್ರೆ ಆಂಗಲ್ ಇಂದ ಡ್ರಾ ಮಾಡ್ತಿದ್ರೆ ಆಂಗಲ್. ಸೊ ಅಗೇನ್ 11, ಸ್ಪೆಸಿಫೈ ಫಸ್ಟ್ ಚಾಂಫರ್ ಡಿಸ್ಟೆನ್ಸ್ 11 and this is also 11. Select first line and select second line. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಚಾಂಫರ್ ಅನ್ನು ಡ್ರಾ ಮಾಡ್ತೀವಿ. ಅಂಡ್ ಸೊ 8 mm ಡಿಸ್ಟೆನ್ಸ್ ಗೆ ಒಂದು ರೆಕ್ಟ್ಯಾಂಗಲ್ ಇದೆ ನಮಗೆ ಇಲ್ಲಿ. ಸೊ ಅದನ್ನ ಆಫ್ಸೆಟ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಬೇಕಾಗುತ್ತೆ. ಸೊ ಲೈಕ್ ದಿಸ್ ಆಫ್ಸೆಟ್, ನಮಗೆ ಆಫ್ಸೆಟ್ ಅಂತ ಇದೆ ಹಿಯರ್. ಸೆಲೆಕ್ಟ್ ದಿಸ್ ಆಫ್ಸೆಟ್. ಸೊ ಆಫ್ಸೆಟ್ ಡಿಸ್ಟೆನ್ಸ್ ಬಂದು ನಮಗೆ 8 mm, ಎಂಟರ್. ಸೆಲೆಕ್ಟ್ ಆಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂಡ್ ಎಂಟರ್, ಓಕೆ. ಸೊ ಎಲ್ಲಾ ಕಡೆಯಿಂದ ದಿಸ್ ಫಸ್ಟ್, ಸೆಕೆಂಡ್, ಥರ್ಡ್, ಸೊ ಈ ಮೂರು ಕಡೆಯಿಂದ ನಮಗೆ 8 mm ಡಿಸ್ಟೆನ್ಸ್ ಗೆ ಡ್ರಾ ಆಗಬೇಕು. ಅದಕ್ಕೆ ಈ ರೀತಿ ಆಬ್ಜೆಕ್ಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಂಡ್ ದೆನ್ ಇದೊಂದೇ ಲೈನ್ ಇವಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಎಕ್ಸ್ಪ್ಲೋರ್ ಅಂತ ಹೇಳಿ ಸರ್ಚ್ ಮಾಡಿ. ಹಿಯರ್ ಎಕ್ಸ್ಪ್ಲೋರ್ ಅಂತ ಹೇಳಿ ಆಪ್ಷನ್ಸ್ ಇದೆ. ಸೆಲೆಕ್ಟ್ ಆಬ್ಜೆಕ್ಟ್ ಅಂಡ್ ಎಂಟರ್. ಸೊ ಎಕ್ಸ್ಪ್ಲೋರ್ಡ್ ಏನಂದ್ರೆ ನಾವು ಇವಾಗ ರೆಕ್ಟ್ಯಾಂಗಲ್ ಡ್ರಾ ಮಾಡಿರ್ತೀವಲ್ಲ, ಸೊ 4 ಸೈಡ್ ಕಾರ್ನರ್ ಆಟೋಮೆಟಿಕ್ ಆಗಿ ಕಂಬೈನ್ಡ್ ಆಗಿ ಬಂದಿರುತ್ತೆ. ಈ ಎಕ್ಸ್ಪ್ಲೋರ್ ಮಾಡಿದ್ರೆ ನಾವು ಆ 4 ಕಂಬೈನ್ಡ್ ಆಗಿರುವಂತಹ ಒಂದು ಡ್ರಾಯಿಂಗ್ಸ್ ನಮಗೆ ಸಪರೇಟ್ ಆಗುತ್ತೆ. ಇದೊಂದು ಪಾರ್ಟ್ ಸಪರೇಟ್ ಆಗುತ್ತೆ, ಇಲ್ಲಿ ಮೇಲ್ಗಡೆ ಟಾಪ್ ಲೈನ್ ಸಪರೇಟ್ ಆಗುತ್ತೆ. ಈ ರೀತಿ ರೆಕ್ಟ್ಯಾಂಗಲ್ ಸಪರೇಟ್ ಆಗಿ ಮಾಡೋದು, ಇಲ್ಲಾಂದ್ರೆ ಅದು ನಾವು ಸೆಲೆಕ್ಟ್ ಮಾಡಿದಾಗ ಎಂಟೈರ್ ಸೆಲೆಕ್ಟ್ ಆಗುತ್ತೆ. ಸೊ ಅಗೇನ್ ಸೆಲೆಕ್ಟ್ ದಿಸ್ ಆಫ್ಸೆಟ್ ಕಮಾಂಡ್. ಸೊ ಆಫ್ಸೆಟ್ ಕಮಾಂಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ.
22 ಡಿಸ್ಟೆನ್ಸ್ ಎಂಟರ್. ಸೊ ಈ ಒಂದು ಆಬ್ಜೆಕ್ಟ್ ನಮಗೆ ಇಲ್ಲಿಂದ 22ಗೆ ಆಫ್ಸೆಟ್ ಆಗಬೇಕು ನಮಗೆ, ರೈಟ್. ಆ್ಯಂಡ್ ದೆನ್ ಟ್ರಿಮ್, TRIM ಸರ್ಚ್ ಮಾಡಿ, ಟ್ರಿಮ್ ಬರುತ್ತೆ ಕಮೆಂಟ್. ಸೊ TR ಅಂತ ಸರ್ಚ್ ಮಾಡಿ ಟ್ರಿಮ್. ಸೊ ಡಬಲ್ ಎಂಟರ್ ಪ್ರೆಸ್ ಮಾಡಿ ಆ್ಯಂಡ್ delete these unwanted lines and escape and select these lines, then delete. Select offset 11 enter, select this line, right. So ಈ ರೀತಿ ಸಿಂಪಲ್ ಆಗಿ ನಾವು ಆಫ್ಸೆಟ್ ಯೂಸ್ ಮಾಡ್ತೀವಿ. Now again select this offset command. So now distance is 16 mm, select enter, from here to here 16. So same again, select this offset command. Now 22 mm distance, select this line and here, okay. Now select trim command, and so ಇವಾಗ trim command selection ಮಾಡ್ತಾ ಇದೀನಿ. So TR double enter, select these unwanted lines. So right, ಈ ರೀತಿ ಸಿಂಪಲ್ ಆಗಿ ನಾವು ಇಲ್ಲಿ ಟಾಪ್ ವ್ಯೂ ಡ್ರಾ ಮಾಡಿದ್ದೀನಿ. ಸೊ ದಿಸ್ ಇಸ್ ಅವರ್ ಫ್ರಂಟ್ ವ್ಯೂ ಅಂಡ್ ದಿಸ್ ಇಸ್ ಅವರ್ ಟಾಪ್ ವ್ಯೂ, ರೈಟ್. ಸೊ ಇದನ್ನ ಡೈಮೆನ್ಷನ್ಸ್ ಎಲ್ಲ ಕೊಡ್ತೀನಿ ನಾನು ಇವಾಗ. ಸೆಲೆಕ್ಟ್ ದಿಸ್ ಡೈಮೆನ್ಷನ್. ನಾನು ಇಲ್ಲಿ ವಿಡಿಯೋ ಪಾಸ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದೀನಿ. ಅಂಡ್ ನಮ್ಗೆ ಇದು ನೋಡ್ಬೋದು, ಡ್ರಾಯಿಂಗ್ ಅಲ್ಲಿ ಗೊತ್ತಾಗುತ್ತೆ. ದಿಸ್ ಈ ಒಂದು ನಾವು ಸ್ಕ್ವೇರ್ ಡ್ರಾ ಮಾಡಿದ್ವಲ್ಲ, ಇದು ನಮಗೆ ಎಕ್ಸ್ಟ್ರೂಡ್ ಆಗಿದೆ ಅಂತೇಳಿ, ಬಟ್ ಇದು ನಮಗೆ ಎಕ್ಸ್ಟ್ರೂಡ್ ಆಗಿಲ್ಲ, ಇದು ಆಕ್ಚುಲಿ ಪಾಕೆಟ್ ಆಗಿರೋದು. ಸೊ ಅದಕ್ಕೆ ಇದನ್ನ ಲೈನ್ ಕಮೆಂಟ್ ಸೆಲೆಕ್ಷನ್ ಮಾಡ್ಕೊಂಡು ನಾನು ಇಲ್ಲಿ ಡ್ಯಾಶ್ ಲೈನ್ ತೋರಿಸಬೇಕಾಗುತ್ತೆ. ಇಲ್ಲಿಂದ ರೆಫರೆನ್ಸ್ ತಗೊಳ್ಳಿ, ಕ್ಲಿಕ್ ಹಿಯರ್ ಅಂಡ್ ಅಗೇನ್ ಕ್ಲಿಕ್ ಹಿಯರ್. So now select this offset command. So offset distance is 22, enter. Select this object and here directions direction click ಮಾಡ್ತಾ ಇದೀನಿ. ಸೊ ಇವೆರಡು ಲೈನ್ ಬಂದು ನಮಗೆ ಕಂಟಿನ್ಯೂ ಲೈನ್ ಆಗಿ ಇಡಬಾರ್ದು ನಾವು, ರೈಟ್. ಇವೆರಡು ಲೈನ್ ಕಂಟಿನ್ಯೂ ಇರಬಾರ್ದು ನಮಗೆ, ಬಿಕಾಸ್ ಅದು ಪಾಕೆಟ್ ಆಗಿದೆ. ಸೊ ಇಲ್ಲಿ ಲೈನ್ ಕಮಾಂಡ್ ಇಲ್ಲ, ಅದಕ್ಕೆ ಅದರಲ್ಲಿ ಹೋಗಿ ಅಂಡ್ ಲೋಡ್. ಸೊ ನಾವು ಇಲ್ಲಿ ಡ್ಯಾಶ್ ಲೈನ್ ತೋರಿಸಬೇಕಾಗುತ್ತೆ, ಅದನ್ನ ಕಂಟಿನ್ಯೂಸ್ ಲೈನ್. ಸೊ ಅದನ್ನು ಸೆಂಟರ್ ತೋರಿಸಬಾರ್ದು, ಡ್ಯಾಶ್ ನಾವು ಡ್ಯಾಶ್, ಓಕೆ. ದೆನ್ ಕ್ಲಿಕ್ ಓಕೆ. ಸೊ ನಾವು ಸೆಲೆಕ್ಟ್ ದೀಸ್ ಟು ಲೈನ್ಸ್. ಸೊ ಇವೆರಡು ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಇವಾಗ, ದಿಸ್ ಒನ್ ಅಂಡ್ ಹಿಯರ್. ಸೊ ಇವಾಗ ಇಲ್ಲಿ ಬಂದು ಸೆಲೆಕ್ಟ್ ದಿಸ್ ಡ್ಯಾಶ್. ನಾವು ಕ್ಲಿಕ್ ಹಿಯರ್ ಅಂಡ್ ರೈಟ್ ಕ್ಲಿಕ್, ಪ್ರಾಪರ್ಟೀಸ್ ಅಲ್ಲಿ ಹೋಗಿ. ಸೊ ರೈಟ್ ಪ್ರಾಪರ್ಟೀಸ್ ಅಲ್ಲಿ ಹೋಗಿ ಇಲ್ಲಿ ನಾವು ಇಲ್ಲಿ ಸ್ಕೇಲ್ ಇದೆಯಲ್ಲ, ಸೊ ಇದು ಸ್ಕೇಲ್ 0.2 ಅಂತ ಎಂಟರ್, ರೈಟ್. ಸೊ 0.2 ಕ್ಲೋರಿ. ಸೊ ಈ ರೀತಿ ನಾವು ರೈಟ್ ನೋಡ್ಬೋದು, ರೈಟ್. ಆಕ್ಚುಲಿ ಅಪ್ಲೈ ಆಗಿದೆ, ಆಲ್ರೆಡಿ ಅಪ್ಲೈ ಆಗಿದೆ, ಬಟ್ ಸ್ಕೇಲ್ ಪ್ರಾಪರ್ಟೀಸ್ ಜಾಸ್ತಿ ಆಗಿದೆ. ಅದು ಹೇಗಿದೆ, ಸಿಂಪಲ್ ಸೆಲೆಕ್ಟ್ ಲೈನ್ ಸೆಲೆಕ್ಷನ್ ಮಾಡಿ, ರೈಟ್ ಕ್ಲಿಕ್, ಪ್ರಾಪರ್ಟೀಸ್ ಅಲ್ಲಿ ಹೋಗಿ ಅಂಡ್ ಇಲ್ಲಿ ಬಂದು ನಾವು ಈ ಸ್ಕೇಲ್ ಇದೆಯಲ್ಲ, ಸೊ ಈ ಸ್ಕೇಲ್ನ 0.2 ಅಂತೇಳಿ ಸೆಲೆಕ್ಷನ್ ಮಾಡ್ಕೊಳ್ಳಿ, ಎಂಟರ್, ರೈಟ್. ಸಿಂಪಲ್ ಆಗಿ ಈ ರೀತಿ ನಾವು ಒಂದು ಆರ್ಥೋಗ್ರಾಫಿ ಡ್ರಾಯಿಂಗ್ ಅನ್ನು ಡ್ರಾ ಮಾಡ್ತೀವಿ, ರೈಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇದನ್ನ ನಾವು 3D ಅಲ್ಲಿ ಹೇಗೆ ಡ್ರಾ ಮಾಡೋದು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.